ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೀವು ಒತ್ತಾಯ ಮಾಡ್ತಾ ಇದ್ದೀರಾ. ಅವ್ರಿಗೆ ಮನಸ್ಸಿಗೆ ಅನಿಸಿದ್ರೆ ಅಪ್ಪ ಇದು ಸರಿಯಲ್ಲಪ್ಪ ನಾವು ಈಗ ಬಿಡಬೇಕು ಅಂತ ಅನಿಸಿದ್ರೆ ಬಿಟ್ಟು ಹೋಗ್ತಾರೆ, ಇಲ್ಲದ್ರೆ ಇಲ್ಲ. ಲೆಟ್ ಹಿಮ್ ಕಂಟಿನ್ಯೂ. ಐ ನಾಟ್ ಬಾದರ್. ನನಗೆ ಭ್ರಷ್ಟಾಚಾರದಲ್ಲಿ ಇವ್ರ ಮೇಲೆ ತನಿಖೆ ಆಗಬೇಕು ಅನ್ನೋದು ನಂದು. ಮೋದಿ ಅವರ ರಾಜಕೀಯ ಬದುಕಲ್ಲಿ ಒಂದು ಕೂಡ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಸಾಕಷ್ಟು ಸಚಿವರು ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಅವರು ಬಂದು ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ನಾನು ಹೇಳಿದ್ದು ಸುಳ್ಳಾಯ್ತು, ಗೌರವರು ಹೇಳಿದ್ದು ಸುಳ್ಳಾಯ್ತು, ಹೈಕೋರ್ಟು ನಾವು ಮಾಡಿರೋ ಆರೋಪಕ್ಕೆ ಜಯ ಸಿಕ್ಕಿದೆ. ನಾವು ಮಾಡಿರೋ ಆರೋಪ ಸುಮ್ಮನೆ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ನಡೆಸೋ ಹೋರಾಟಕ್ಕೊಂದು ಜಯ ಸಿಕ್ಕಿದೆ. ನಮ್ಮ ಜೊತೆ ದೂರುದಾರರಾಗಿರುವಂತಹ TJ ಅಬ್ರಾಹಿಂ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಸ್, ನಿಮಗೆ ಮೊದಲನೇ ಜಯ ಸಿಕ್ಕಿದೆ ಅಂದರೆ ಮೊದಲನೇ ಜಯ ಅಂತ ಹೇಳಿದ್ರೆ ನಾವು ಮಾಡಿರೋ ಆರೋಪಕ್ಕೆ ಜಯ ಸಿಕ್ಕಿದೆ. ನಾವು ಮಾಡಿರೋ ಆರೋಪ ಸುಮ್ಮನೆ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ನಡೆಸೋ ಹೋರಾಟಕ್ಕೊಂದು ಜಯ ಸಿಕ್ಕಿದೆ. ಚೆನ್ನಾಗಿದೆ. ಸರ್, ಈಗ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೀವು ಒತ್ತಾಯ ಮಾಡ್ತಾ ಇದ್ದೀರಾ. ನಾನು ಮಾಡಲ್ಲಮ್ಮ. ನೋಡಮ್ಮ, ಅದೆಲ್ಲ ಅವರ ಇದಕ್ಕೆ ಬಿಟ್ಟಿರೋದು, ವಿವೇಚನೆಗೆ ಬಿಟ್ಟಿರೋದು. ಅವ್ರಿಗೆ ಮನಸ್ಸಿಗೆ ಅನಿಸಿದ್ರೆ ಅಪ್ಪ ಇದು ಸರಿಯಲ್ಲಪ್ಪ ನಾವು ಈಗ ಬಿಡಬೇಕು ಅಂತ ಅನಿಸಿದ್ರೆ ಬಿಟ್ಟು ಹೋಗ್ತಾರೆ, ಇಲ್ಲದ್ರೆ ಇಲ್ಲ. ಲೆಟ್ ಹಿಮ್ ಕಂಟಿನ್ಯೂ. ಐ ನಾಟ್ ಬಾದರ್. ನನಗೆ ಭ್ರಷ್ಟಾಚಾರದಲ್ಲಿ ಇವ್ರ ಮೇಲೆ ತನಿಖೆ ಆಗಬೇಕು ಅನ್ನೋದು ನಂದು. ಅದು ಮುಂದುವರಿತದೆ. ಸರ್, ಇಡೀ ಅವರ ರಾಜಕೀಯ ಬದುಕಲ್ಲಿ ಒಂದು ಕೂಡ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಸಾಕಷ್ಟು ಸಚಿವರು ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ಅವರು ನಾನು ಯಾವುದೇ ರೀತಿಯಾದಂತಹ ನನ್ನ ಅಧಿಕಾರನ ಕೂಡ ದುರುಪಯೋಗ. ನನಗೆ ಯಾವ ಸಚಿವರು ಅಂತ ಒಂದು ಲಿಸ್ಟ್ ಹೇಳಿದ್ರೆ ಅವ್ರ ಮೇಲಿರೋ ಆರೋಪಗಳನ್ನು ನಾನು ಒಂದು ಲಿಸ್ಟ್ ಹೇಳ್ತೀನಮ್ಮ. ಅವರು ಬಂದು ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ನಾನು ಹೇಳಿದ್ದು ಸುಳ್ಳಾಯಿತು, ಗೌರವರು ಹೇಳಿದ್ದು ಸುಳ್ಳಾಯಿತು, ಹೈಕೋರ್ಟು ನೋಡಿ ಮೇಡಮ್, ನಮ್ಮ ರಾಜ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅನ್ನೋರು ಇದ್ದಾರೆ ಅಂದರೆ ನಮ್ಮ ರಾಜ್ಯಕ್ಕೆ ಇವರೇ. ಈಸ್ ಅ ವಿಸಿಲ್ ಬ್ಲೋವರ್. ಅವರಿಗೆ ಪಾರ್ಟಿಗೆ ಸಂಬಂಧ ಇಲ್ಲ, ಭ್ರಷ್ಟರ ವಿರುದ್ಧ ಹೋರಾಟ ಅಷ್ಟೇ. ಸರ್, ಹಾಗೆ ನಾಳೆ ಕೂಡ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ವಿಭಾಗೀಯ ಪೀಠಕ್ಕೆ ಮೇಲ್ಮನ್ನಣೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಅವರಿಗೆ ಕಾನೂನಲ್ಲಿ ಅವಕಾಶ ಇದೆ, ಮಾಡ್ತಾರೆ, ಮಾಡಲಿ. ನಾವು ಅದನ್ನು ನಮ್ಮ ವಕೀಲರು ಅದಕ್ಕೆ ಏನು ಬೇಕಿದೋ ತಯಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ವಿ ವಿಲ್ ಫೇಸ್ ಇಟ್. ನೋಡಿದ್ರಲ್ಲ, ಇದಾಗಿತ್ತು TJ ಅಬ್ರಾಹಂ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.